ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾ ಪವಿತ್ರ ಯೂಟ್ಯೂಬ್ ಕ್ಲಾಸ್ಗೆ ಎಲ್ಲರಿಗೂ ಆತ್ಮೀಯತೆಯ ಸ್ವಾಗತವನ್ನು ತಿಳಿಸುತ್ತಾ, ಹಿಂದಿನ ತರಗತಿಯಲ್ಲಿ ನಾವು ಒಂದು ಅಧ್ಯಯನ ನೋಡಿದ್ದೀವಿ. ಈಗ ತರಗತಿಯಲ್ಲಿ ಒಂದು ಅಧ್ಯಯನ ನೋಡೋಣ. ಆ ಅಧ್ಯಯನದ ಹೆಸರು ಸಮಾಜ ವಿಜ್ಞಾನ 2ನೇ ಭಾಗದ 2ನೇ ಅಧ್ಯಾಯ ಯಾವುದಪ್ಪ ಅಂದ್ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದು. ಯಾವ್ದ್ರಿ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದು 2ನೇ ಅಧ್ಯಾಯವನ್ನು ನಾವು ಈಗ ತಿಳಿಸೋಣ, ಕೇಳಿರಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು 1857ರಲ್ಲಿ ಸ್ಥಾಪನೆಯಾಯಿತು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು 1857ರಲ್ಲಿ ಸ್ಥಾಪನೆಯಾಯಿತು. ಬ್ರಿಟಿಷ್ ಇತಿಹಾಸಕಾರರು 1857ರ ದಂಗೆಯನ್ನು ಕೇವಲ ಸಿಪಾಯಿಗಳ ದಂಗೆ ಎಂದು ಪರಿಗಣಿಸಿದರು. ಆದರೆ ನಮ್ಮ ಭಾರತೀಯ ಇತಿಹಾಸಕಾರರು ಹಾಗಲ್ಲ. ನಮ್ಮ ಭಾರತೀಯ ಇತಿಹಾಸಕಾರರು ಜನತೆಯ ಮಹಾನ್ ಬಂಡಾಯವೆಂದು ಕರೆಯದಲ್ಲದೆ ಮತ್ತು ಇನ್ನೊಂದು ಹೆಸರಿನಿಂದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಹೆಸರಿಟ್ಟರು. ಈ ಹೋರಾಟವು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಮೊದಲ ಯುದ್ಧವೆಂದು ಹೇಳಿದವರಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಮೊದಲಿಗರಾಗಿರುತ್ತಾರೆ. ಯಾರು ಹೇಳಿ? ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಮೊದಲಿಗರಾಗಿರುತ್ತಾರೆ. ಅದೇ ರೀತಿಯಾಗಿ ಪಟ್ಟಾಭಿ ಸೀತಾರಾಮಯ್ಯನವರು ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರವೆಂದು ಸಾರುತ್ತಾರೆ. ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರವೆಂದು ಸಾರಿದವರು ಪಟ್ಟಾಭಿ ಸೀತಾರಾಮಯ್ಯ ಅವರು. ಇದೇ ರೀತಿಯಾಗಿ 1857ರಲ್ಲಿ ಭಾರತದ ಇತಿಹಾಸದಲ್ಲಿ ಹೊಸ ರೀತಿಯ ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು 1857ರ ಇತಿಹಾಸದಲ್ಲಿ ಹೊಸ ರೀತಿಯ ಒಂದು ಪ್ರಜ್ಞೆಯನ್ನು ಸೃಷ್ಟಿಸುತ್ತದೆ. ಅದೇ ರೀತಿಯಾಗಿ ಇದರಲ್ಲಿ ರಾಜಕೀಯ, ಆರ್ಥಿಕ ಮತ್ತು ಧಾರ್ಮಿಕ, ಸಾಮಾಜಿಕ ಕೆಲವು ಕಾರಣಗಳಿವೆ. ಅದರಲ್ಲಿ ಕೆಲವು ಕಾರಣಗಳು ಪೂರಕ ಕಾರಣಗಳಾಗಿವೆ. ಆ ಪೂರಕ ಕಾರಣಗಳನ್ನು ನಾವೀಗ ನೋಡಿಕೊಳ್ಳೋಣ. ಹಾಗಾದರೆ ಬನ್ನಿ ನನ್ನ ಜೊತೆ. ಪೂರಕ ಕಾರಣಗಳಲ್ಲಿ 6 ತರದ ಕಾರಣಗಳು. ಮೊದಲಿಗೆ ರಾಜಕೀಯ ಕಾರಣ. ಮೊದಲಿಗೆ ಯಾವುದಪ್ಪ ಅಂದ್ರ ರಾಜಕೀಯ ಕಾರಣ. ಈ ರಾಜಕೀಯ ಕಾರಣದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಅವರು ಸ್ಥಾಪಿಸಿದಕ್ಕಂತ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಲಾರ್ಡ್ ಡಾಲ್ ಹೌಸಿಯವರ ಆಕ್ರಮಣಗಳು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ಮತ್ತು ನವಾಬರು ಪದಚ್ಯುತಿಗೊಳ್ಳುವಂತಾದರು. ಮತ್ತ ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳು ಯಾವಪ್ಪ ಅಂದ್ರ ಒಂದನೇದು ಸಾತಾರ, ಎರಡನೇದು ಜೈಪುರ, ಮೂರನೆಯದು ಸಂಬಾಲ್ಪುರ, ನಾಲ್ಕನೆಯದು ಉದಯಪುರ, ಐದನೆಯದು ಝಾನ್ಸಿ ಮತ್ತು ಆರನೆಯದು ಔಧ್. ಯಾವ್ದು ಹೇಳಿ? ಮೊದಲನೆಯದು ಸತಾರ, ಎರಡನೆಯದು ಜೈಪುರ, ಮೂರನೆಯದು ಸಂಬಾಲ್ಪುರ, ನಾಲ್ಕನೆಯದು ಉದಯಪುರ, ಐದನೆಯದು ಝಾನ್ಸಿ ಮತ್ತು ಆರನೆಯದು ಔಧ್. ಈ 6 ರಾಜ್ಯಗಳು ಬ್ರಿಟಿಷ್ ಆಳ್ವಿಕೆಗೆ ಒಳಗಾದ ರಾಜ್ಯಗಳು. ಯಾವ ಆಳ್ವಿಕೆಗೆ? ಬ್ರಿಟಿಷ್ ಆಳ್ವಿಕೆಗೆ ಒಳಗಾದ ರಾಜ್ಯಗಳು ಯಾವುವು ಅಂತ ಪ್ರಶ್ನೆ ಕೇಳಿದ್ರೆ ಇವುಗಳನ್ನ ಉತ್ತರಿಸಿ. ಯಾವ್ಯಾವ? ಸತಾರ, ಜೈಪುರ, ಸಂಬಾಲ್ಪುರ, ಉದಯಪುರ, ಝಾನ್ಸಿ ಮತ್ತು ಔಧ್ ರಾಜ್ಯಗಳು ಬ್ರಿಟಿಷ್ ಆಳ್ವಿಕೆಗೆ ಒಳಗಾದ ರಾಜ್ಯಗಳು. ನೆಕ್ಸ್ಟ್ ನೋಡುವಾಗ ರಾಜಕೀಯ ಕಾರಣ ಆದ ನಂತರ ಆಡಳಿತಾತ್ಮಕ ಕಾರಣವನ್ನು ನಾವು ನೋಡಿಕೊಳ್ಳೋಣ. ಆಡಳಿತಾತ್ಮಕ ಕಾರಣದಲ್ಲಿ ಬ್ರಿಟಿಷರು ತಮ್ಮ ಎಲ್ಲಾ ನಾಗರಿಕತೆಯ ಉನ್ನತ ಹುದ್ದೆಗಳು ಮತ್ತು ಸೈನಿಕ ಉನ್ನತ ಹುದ್ದೆಗಳನ್ನು ಯುರೋಪಿಯನ್ನರಿಗೆ ಮೀಸಲು ಕೊಡುವ ಉದ್ದೇಶದಿಂದಾಗಿ
ಬ್ರಿಟಿಷರು ಈಗ ಆಡಳಿತಾತ್ಮಕ ವ್ಯವಸ್ಥೆ ಎಂಬ ಸ್ಥಾಪನೆಯನ್ನು ರೂಪಿಸುತ್ತಾರೆ. ಆಡಳಿತಾತ್ಮಕ ವ್ಯವಸ್ಥೆಯನ್ನು ರೂಪಿಸುತ್ತಾರೆ. ಕಾನೂನು ಆಳ್ವಿಕೆಯು ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯ ಕುಸಿತಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದೇ ರೀತಿಯಾಗಿ ನಾವು ನೋಡುವಾಗ ಪರ್ಷಿಯನ್ ಬದಲಾಗಿ ಇಂಗ್ಲಿಷ್ ಭಾಷೆಯು ನ್ಯಾಯಾಲಯದ ಭಾಷೆಯಾಗಿ ಜನತೆಗೆ ಮತ್ತು ನಮ್ಮ ಭಾರತ ದೇಶದ ವರ್ಗಗಳಿಗೆ ಸರಿಹೊಂದಲಿಲ್ಲ. ಅದು ಈ ಆಡಳಿತಾತ್ಮಕ ಕಾರಣಕ್ಕೆ ಒಂದು ಕಾರಣವಾಗಿದೆ. ಮೂರನೆಯದಾಗಿ ನೋಡುವಾಗ ನಾವು ಆಡಳಿತಾತ್ಮಕ ಕಾರಣ ಆದ ನಂತರ ಆರ್ಥಿಕ ಕಾರಣ. ಯಾವುದೇ ಆರ್ಥಿಕ ಕಾರಣ. ಆರ್ಥಿಕ ಕಾರಣದಲ್ಲಿ ಬ್ರಿಟಿಷರು ನಮಗೆ ಲಾಭವಾಗಬೇಕೆಂದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು ದೋಚುವುದಕ್ಕಾಗಿ ಒಂದು ರಾಜಕೀಯ ಅಧಿಕಾರವನ್ನು ಹೊರಡಿಸಿದರು. ಒಂದು ರಾಜಕೀಯ ಅಧಿಕಾರವನ್ನು ತಮ್ಮ ಕೈಗೊಂಡರು. ರಾಜಕೀಯ ಅಧಿಕಾರಗಳನ್ನು ಕೈಗೊಂಡ ನಂತರ ತೀವ್ರವಾದ ಬರಗಾಲದಿಂದ ಲಕ್ಷಾಂತರ ಜನರು ಏನ್ ಮಾಡ್ರಪ್ಪ ಅಂದ್ರ ಬಲಿಗೆ ಒಳಗಾದರು. ಅದೇ ರೀತಿಯಾಗಿ ಇರ್ತಕ್ಕಂಥ ತಾಲೂಕು ಮತದಾರರು ಮತ್ತು ಜಮೀನ್ದಾರರು ಇವರ ಸ್ಥಾನಮಾನ ಮತ್ತು ವರಮಾನದ ಮೂಲಗಳನ್ನು ಕಸಿದುಕೊಳ್ಳುವಂತಾಯಿತು. ಆದ್ದರಿಂದ ಬರಗಾಲದಿಂದ ಅನೇಕ ಲಕ್ಷಾಂತರ ಜನರು ಏನ್ ಮಾಡಿದ್ರು, ಬಲಿಗೆ ಒಳಗಾದರು. ಈ ಎಲ್ಲಾ ಕ್ರಮಗಳು ನಮ್ಮ ಭಾರತ ದೇಶಕ್ಕೆ ಬಡತನ ತಳ್ಳುವುದಕ್ಕೆ ಕಾರಣವಾಯಿತು. ಅಂದರೆ ಆರ್ಥಿಕ ಕಾರಣಕ್ಕೆ ಉದಾಹರಣೆಗಳು. ನೆಕ್ಸ್ಟ್ ಆರ್ಥಿಕ ಕಾರಣ ಆದ ನಂತರ ನಾವು ನೋಡುವಾಗ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣವನ್ನು ನಾವು ನೋಡ್ತೇವೆ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳಲ್ಲಿ ಬರುವುದು, ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರ, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶದವರು ಅನಾಗರಿಕರು ಎಂದು ಭಾವಿಸುತ್ತಾರೆ. ಏನಂತ? ಅನಾಗರಿಕರು. ನಾವು ಕರಿ ಮನುಷ್ಯರು, ಹಂದಿಗಳು ಮತ್ತು ಅನಾಗರಿಕರು ಆಗಿದ್ದಾರೆ ಭಾರತದವರು. ನಾವು ಬ್ರಿಟಿಷರು ಬಂದು ಅವರನ್ನು ನಾಗರಿಕರನ್ನಾಗಿ ಮಾಡಲು ಬಂದಿದ್ದೇವೆ ಎಂದು ವರ್ಣಿಸುತ್ತಾರೆ. ಎಲ್ಲಾ ಕಡೆ ವರ್ಣಿಸುತ್ತಾರೆ. ಬಿಳಿಯರ ಮೇಲಿನ ಹೊರೆ ಎಂಬ ಸಿದ್ಧಾಂತವನ್ನು ಪ್ರಾರಂಭಿಸುತ್ತಾರೆ. ಬಿಳಿಯರ ಮೇಲಿನ ಹೊರೆಯ ಸಿದ್ಧಾಂತವನ್ನು ಪ್ರಾರಂಭಿಸಿದಾಗ ಬ್ರಿಟಿಷರು ಏನ್ ಮಾಡ್ತಾರಪ್ಪ ಅಂದ್ರ, ನಾವು ಕರಿ ಮನುಷ್ಯರು, ಹಂದಿಗಳು, ಭಾರತೀಯರು ಅನಾಗರಿಕರು ಇದ್ದಾರೆ, ನಾವು ಅವರನ್ನು ನಾಗರಿಕರನ್ನಾಗಿ ಮಾಡಲು ಬಂದಿದ್ದೇವೆ ಎಂದು ಇಡೀ ದೇಶ ತುಂಬಾ ವರ್ಣಿಸುತ್ತಾರೆ. ಈ ಸಿದ್ಧಾಂತದ ಕರೆ ನೀಡಿದವರೇ ಯಾರಪ್ಪ ಅಂದ್ರ, ಕವಿಯಾಗಿರ್ತಕ್ಕಂಥ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಈ ಸಿದ್ಧಾಂತದ ಕರೆಯನ್ನು ನೀಡುತ್ತಾರೆ. ಯಾರು ಹೇಳಿ? ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಬಿಳಿಯರ ಮೇಲಿನ ಹೊರೆ ಅಂದ್ರ ಭಾರತೀಯರು ಕರಿ ಮನುಷ್ಯರು ಮತ್ತು ಹಂದಿಗಳು ಅನಾಗರಿಕರು ಆಗಿದ್ದಾರೆ, ಅವರನ್ನು ನಾವು ನಾಗರಿಕರನ್ನಾಗಿ ಮಾಡಲು ಬಂದಿದ್ದೇವೆ, ಬಿಳಿಯರ ಮೇಲಿನ ಹೊರೆ ಎಂಬ ಸಿದ್ಧಾಂತವನ್ನು ಈ ಕವಿಯಾಗಿರ್ತಕ್ಕಂಥ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಹೊರಲಾಡಿಸುತ್ತಾರೆ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಆದ ನಂತರ ಸೈನಿಕ ಕಾರಣ. ಯಾವುದ್ರಿ? ಸೈನಿಕ ಕಾರಣವನ್ನು ನೋಡುವಾಗ, ಸೈನಿಕ ಕಾರಣವಾಗುವಾಗ ಬ್ರಿಟಿಷರು ಏನ್ ಹೇಳ್ತಾರಪ್ಪ ಅಂದ್ರ, ನಾವು ಇದನ್ನು ಪಾರಂಪರಿಕವಾಗಿ ಬಳಸುವ ಧಾರ್ಮಿಕ ಚಿಹ್ನೆ ಮತ್ತು ಪೇಟವನ್ನು ತೆಗೆಯಬೇಕು, ಅಂದ್ರೆ ನಿಷೇಧಕ್ಕೊಳಗಾಗಪಟ್ಟದ್ದು ಎಂದು ಹೇಳಿದರು. ಮತ್ತು ನಮ್ಮ ಭಾರತ ದೇಶದ ಸೈನಿಕರಿಗೆ ಕಡಿಮೆ ವೇತನವಿತ್ರಿ. ನಮ್ಮ ಭಾರತ ದೇಶದ ಸೈನಿಕರಿಗೆ ಕಡಿಮೆ ವೇತನವಿತ್ತು ಮತ್ತು ಮುಂಬಡ್ತಿದ್ದ ಯಾವುದೇ ಸೌಲಭ್ಯ ಅವರಿಗಿರಲಿಲ್ಲ, ಯಾವುದೇ ಅವಕಾಶನ ಅವರಿಗಿರಲಿಲ್ಲ. ಅದೇ ಬ್ರಿಟಿಷರ ಸೈನಿಕರಿಗೆ ಅವರಿಗೆ ಹೆಚ್ಚು ಸಂಬಳ ಮತ್ತು ಅವರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುತ್ತಿದ್ದರು. ಬ್ರಿಟಿಷರ ಸೈನಿಕರಿಗೆ ಅವರಿಗೆ ಹೆಚ್ಚಿನ ಸಂಬಳ ಒದಗಿಸುತ್ತಿದ್ರು ಮತ್ತು ಅವ್ರಿಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳು ಮತ್ತು ಎಲ್ಲಾ ಅವಕಾಶಗಳು ಅವ್ರಿಗಿದ್ರು, ಎಲ್ಲ ಅವರಿಗೆ ಒದಗಿಸ್ತಿದ್ರಿ. ನೆಕ್ಸ್ಟ್ ಆಗಿ ನೋಡುವಾಗ ನಾವು ಇವ್ರು ಬರ್ತಾರೆ, ಲಾರ್ಡ್ ಕ್ಯಾನಿಂಗ್ ಅವರು ಏನ್ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ, ಸಾಮಾನ್ಯ ಸೇನಾ ಸೇವಾ
ಸಾಮಾನ್ಯ ಸೇನಾ ಸೇವಾ ಎಂಬ ಕಾಯ್ದೆಯನ್ನು ಸ್ಥಾಪಿಸುತ್ತಾರೆ. ಸಾಮಾನ್ಯ ಸೇನಾ ಸೇವೆ ಕಾಯ್ದೆ ಎಂಬ ಕಾಯ್ದೆಯನ್ನು ಸ್ಥಾಪಿಸಿದಾಗ ಬ್ರಿಟಿಷ ಸೈನಿಕರು ಹೇಳಿದಂತೆ ನಮ್ಮ ಭಾರತ ದೇಶದ ಸೈನಿಕರು ಏನ್ ಮಾಡ್ತಾರಪ್ಪ ಅಂದ್ರ ಅವ್ರು ಎಲ್ಲಿ ಹೇಳ್ತಾರ ಎಲ್ಲಿಂದ ಅಲ್ಲಿ ಅವ್ರ ಕಾರ್ಯನಿಮಿತ್ತವಾಗಿ ಕೇಳಬೇಕಾಗ್ತದ್ರಿ. ಅದಕ್ಕ ಸೈನಿಕ ಕಾರಣ ಐತೆ ಉದಾಹರಣೆ. ಮತ್ತೆ ನೆಕ್ಸ್ಟ್ ಲಾಸ್ಟ್ನೇದಾಗಿ ಕೊನೆಯದಾಗಿ ನೋಡುವಾಗ ತಕ್ಷಣದ ಕಾರಣ. ಯಾವ್ದ್ರಿ? ತಕ್ಷಣದ ಕಾರಣ. ಕೊನೆಯದಾಗಿ ಕಾರಣಗಳಲ್ಲಿ ಕೊನೆಯದಾಗಿ ನೋಡುವಾಗ ತಕ್ಷಣದ ಕಾರಣ. ಇದು ಸಾಮಾನ್ಯ ಶಕ 1857ರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಸ್ಥಾಪಿಸುತ್ತಾರೆ. ಆ ಬಂದೂಕಿನ ಹೆಸರೇನ ಗೊತ್ತಿದೆ ನಿಮಗ? ಎನ್ಫೀಲ್ಡ್ ರೈಫಲ್. ಯಾವ್ದ್ರಿ? ಎನ್ಫೀಲ್ಡ್ ರೈಫಲ್ ಎಂಬತಕ್ಕಂಥದ್ದು ಹೊಸ ಮಾದರಿಯ ಬಂದೂಕಿನ ಹೆಸರಾಗಿರ್ತೈತ್ರಿ. ಎನ್ಫೀಲ್ಡ್ ರೈಫಲ್ ಎಂಬುದು ಹೊಸ ಮಾದರಿಯ ಬಂದೂಕಿನ ಹೆಸರಾಗಿರ್ತೈತಿ. ಅದನ್ನ ದಂಗೆಗೆ ತೊಡಗಿಸಲು ತಕ್ಷಣದ ಕಾರಣ ಆಗದ್ರಿ. ದಂಗೆಗೆ ತೊಡಗಿಸಲು ಸಿಪಾಯಿಗಳ ದಂಗೆಗೆ ತಕ್ಷಣ ಕಾರಣ ಎನ್ಫೀಲ್ಡ್ ರೈಫಲ್ ಎಂಬ ಬಂದೂಕ್ ಆಗ್ತೈತ್ರಿ. ಈ ಬಂದೂಕಿನ ಮೇಲೆ ಒಂದು ಹಿಂಗ ಗುಂಡಂದ ಒಂದು ಹಾಯಿ ಇರ್ತೈತ್ರಿ. ಅದನ್ನ ಹಲ್ಲಿಂದ ಕಚ್ಚಿ ತೆಗೆದಿರ್ತೈತಿ. ಅದಕ್ಕ ಹಂದಿ ಮಾಂಸ ಮತ್ತು ಗೋವಿನ ಕೊಬ್ಬನ್ನು ಬಳಸಿ ಅದನ್ನ ಮ್ಯಾಗಿಂದ ಹಾಯಿ ಮಾಡಿರ್ತಾರೆ. ಅದನ್ನ ಹಲ್ಲಿಂದ ಕಚ್ಚಿ ತೆಗೆದಾಕಿ ಅದು ತಕ್ಷಣದ ಕಾರಣಕ್ಕೆ ಉದಾಹರಣೆ ಆಗುತ್ತದೆ. ಇನ್ನು ನೆಕ್ಸ್ಟ್ ಬರುವಂತದ ಭಾರತ ಸ್ವಾತಂತ್ರ್ಯದ ಗತಿ. ಭಾರತದ ಸ್ವಾತಂತ್ರ್ಯದ ಗತಿಯನ್ನು ನಾವು ನೋಡೋಣ. ಭಾರತದ ಸ್ವಾತಂತ್ರ್ಯದ ಗತಿ ಏನಂದ್ರ ಸಾಮಾನ್ಯ ಶಕ 1875ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಾಮಾನ್ಯ ಶಕ 1857ರಲ್ಲಿ ಮೀರತ್ನಲ್ಲಿ ಆಗುವ ದಂಗೆಗೆ ಆರಂಭವಾದದ್ದು. ಸಾಮಾನ್ಯ ಶಕ 1857 ಮೇ 10ರಂದು ಮೀರತ್ನಲ್ಲಿ ದಂಗೆ ಆರಂಭವಾಗ್ತೈತ್ರಿ. ಮೀರತ್ನಲ್ಲಿ ದಂಗೆ ಆರಂಭವಾಗಿ ಸ್ಫೋಟಗೊಳ್ಳುವ ಮುನ್ನವೇ ನಮ್ಮ ಭಾರತದ ಸಿಪಾಯಿಯಾಗಿರ್ತಕ್ಕಂಥ ಯಾರು ಹೇಳ್ರಿ? ನಮ್ಮ ಭಾರತದ ಸಿಪಾಯಿಯಾಗಿರ್ತಕ್ಕಂಥ ಮಂಗಲ್ ಪಾಂಡೆಯವರು ಎನ್ಫೀಲ್ಡ್ ರೈಫಲ್ ಎಂಬ ಬಂದೂಕನ್ನು ಅಂದ್ರ ಹಂದಿ ಮಾಂಸ ಮತ್ತು ಗೋವಿನ ಕೊಬ್ಬಿನಿಂದ ಆಗಿರ್ತಕ್ಕಂಥ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸುತ್ತಾರೆ. ಮಂಗಲ್ ಪಾಂಡೆ ಅವರು ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸುತ್ತಾರೆ. ಆವಾಗ ಹೇಳ್ತಾರೆ ತಮ್ಮ ಕೈ ಸಿಕ್ಕ ಯುರೋಪಿಯೆಲ್ಲರನ್ನು ಕೊಲ್ತಾ ಹೋಗ್ತಾರೆ. ಅವಾಗ ಮಾರೋ ಪರಂಗಿಯೋ ಅಂತಂತಾರೆ. ಮಾರೋ ಪರಂಗಿಯೋ ಅಂತಂದ್ರ ಯುರೋಪಿಯರನ್ನೆಲ್ಲ ಕೊಲ್ಲಿ ಎಂದು ಉದ್ರಿಕ್ತರು ಅರ್ಚುತ್ತಾ ಇದಕ್ಕ ದೆಹಲಿಗೆ ಧಾವಿಸುತ್ತಾರೆ. ಮತ್ತ ಬಲಹೀನನಾಗಿರ್ತಕ್ಕಂಥ ಮೊಘಲ್ ದೊರೆ ಆಗಿರ್ತಕ್ಕಂಥ ಬಾದ್ಶಾಹ ಅವರನ್ನು ಭಾರತದ ಚಕ್ರವರ್ತಿಯಾಗಿ ನೇಮಿಸುತ್ತಾರೆ. ಯಾರಿ? ಮೊಘಲ್ ದೊರೆ ಆಗಿರ್ತಕ್ಕಂಥ ಬಾದ್ಶಾಹ ಅವರನ್ನು ಭಾರತದ ಚಕ್ರವರ್ತಿಯಾಗಿ ನೇಮಿಸುತ್ತಾರೆ. ಮತ್ತ ಇದರಾಗ ಕಾನ್ಪುರ್ದಾಗ ಬರ್ತಕ್ಕಂಥ ಸೇನಾಧಿಪತಿ ಕಾನ್ಪುರ್ದಾಗ ಯಾರ್ಯಾರು ಬರ್ತಾರಪ್ಪ ಅಂತ ನಾನಾ ಸಾಹೇಬ್ ಬರ್ತಾರೆ. ನಾನಾ ಸಾಹೇಬ್ ಅವರು ಮತ್ತು ತಾಂತ್ಯಾ ಟೋಪಿ. ನಾನಾ ಸಾಹೇಬ್ ತಾಂತ್ಯಾ ಟೋಪಿ ಅವರು ಬರ್ತಾರೆ. ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ ಅವರು ಬರ್ತಾರ. ಆಮೇಲೆ ಇದ್ರಾಗ ಬಿಹಾರದಲ್ಲಿ ಯಾರಪ್ಪ ಅಂದ್ರೆ ಕುವರ್ ಸಿಂಗ್ ಅವರು ಬರ್ತಾರೆ. ಕುವರ್ ಸಿಂಗ್ ಅವರು ಝಾನ್ಸಿಯಲ್ಲಿ ಎಲ್ಲರಿಗೂ ಗೊತ್ತಾಯ್ತಿಲ್ಲ ಅದೇನು ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬರ್ತಾರ. ಯಾರು ಹೇಳ್ರಿ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಬರ್ತಾರ. ಆಮೇಲೆ ಇವ್ರದೆಲ್ಲರೂ ಸೇರಿ ಇವರೆಲ್ಲ ನೇತೃತ್ವದಾಗ ದಂಗೆಗಳು ನಡೀತಾವ್ರಿ. ಇವರೆಲ್ಲ ಇನ್ನೂ ಕೆಲವು ಜನ ಅದಾರ್ರಿ, ಇನ್ನೂ ನಮ್ಗೆ ಗೊತ್ತಿಲ್ಲ, ಇನ್ನೂ ಬಹಳ ಜನ ಅದಾರ್ರಿ. ಇವರೆಲ್ಲ ನೇತೃತ್ವ ಒಳಗ ದಂಗೆಗಳು ನಡೆಯಲು ಪ್ರಾರಂಭವಾಗ್ತಾವ್ರಿ. ಮತ್ತಿನ್ನ ಭಾರತದ ಸ್ವಾತಂತ್ರ್ಯ ಗತಿ ಅನಂತರ ಅದರ ಮೇಲೆ ಬೀರಿದ ಪರಿಣಾಮಗಳನ್ನು ನಾವು ನೋಡಿಕೊಳ್ಳೋಣ. ಪರಿಣಾಮಗಳು ಏನಂದ್ರ
ಭಾರತದ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳ ಮೇಲೆ ಬಹಳ ಗಂಭೀರವಾದ ಪರಿಣಾಮ ಬೀಳ್ತೈತ್ರಿ. ಇದ್ರದ ಭಾರತದ ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳ ಮೇಲೆ ಗಂಭೀರವಾದ ಪರಿಣಾಮವು ಬೀಳ್ತೈತ್ರಿ. ಮತ್ತ 1858ರಲ್ಲಿ ಬ್ರಿಟನ್ನಿನ ರಾಣಿ ಯಾರು ಹೇಳ್ರಿ? ಬ್ರಿಟನ್ನಿನ ರಾಣಿ ಆಗಿರ್ತಕ್ಕಂಥ ವಿಕ್ಟೋರಿಯಾ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಘೋಷಣೆಯನ್ನು ಹೊರಡಿಸುತ್ತಾರೆ, ಒಂದು ಘೋಷಣೆಯನ್ನು ಹುಟ್ಟು ಹಾಕ್ತಾರೆ. ಅದ್ಯಾವುದಂದ್ರ ಭಾರತದ ಜನರಿಗೆ ಹಕ್ಕುಗಳನ್ನು, ಸಂಪ್ರದಾಯಗಳನ್ನು ಮತ್ತು ಪದ್ಧತಿಗಳನ್ನು ಗೌರವಿಸಲಾಗುವುದು ಎಂದು ಭರವಸೆ ನೀಡಿದೆ ಎಂಬ ಘೋಷಣೆಯನ್ನು ಹುಟ್ಟು ಹಾಕ್ತಾರೆ. ಯಾರಪ್ಪ ಅಂದ್ರೆ ಬ್ರಿಟನ್ನಿನ ರಾಣಿಯಾಗಿರ್ತಕ್ಕಂಥ ವಿಕ್ಟೋರಿಯಾ ಅವರು 1858ರಲ್ಲಿ ಒಂದು ಘೋಷಣೆಯನ್ನು ಹುಟ್ಟು ಹಾಕ್ತಾರೆ. ಅದ್ಯಾವುದಪ್ಪ ಅಂದ್ರ ಭಾರತದ ಜನರೆಲ್ಲ ಸಂಪ್ರದಾಯಗಳು ಮತ್ತು ಪದ್ಧತಿಗಳು ಇವುಗಳೆಲ್ಲ ಗೌರವಿಸುವುದು ಎಂದು ಭರವಸೆ ನೀಡಿದೆ ಎಂಬ ಘೋಷಣೆಯನ್ನು ಹುಟ್ಟು ಹಾಕ್ತಾರೆ. ನಾವು ಮೊದಲಿಗೆ ಪಾಠ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದು ನೋಡಿದೀವಿ. ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು 1857ರಲ್ಲಿ. ಏನಪ್ಪಾ ಅಂದ್ರೆ 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೆಸರಾದ ಕರೀತಾರೆ ಎಲ್ಲ ಕರ್ಯಾಣ. ಅದು 1857ರಲ್ಲಿ ಮೊದಲು ದಂಗೆಯಾದಾಗ ಅದನ್ನ ಸಿಪಾಯಿಗಳ ದಂಗೆ ಎಂದು, ಕೇವಲ ಸಿಪಾಯಿಗಳ ದಂಗೆ ಎಂದು ಬ್ರಿಟಿಷ್ ಇತಿಹಾಸಕಾರರು ಪರಿಗಣಿಸ್ತಾರೆ. ಆದ್ರೆ ನಮ್ಮ ಭಾರತದ ಇತಿಹಾಸಕಾರ ಹಂಗಲ್ರಿ. ನಮ್ಮ ಭಾರತದ ಇತಿಹಾಸಕಾರರು ಜನತೆಯ ಮಹಾನ್ ಬಂಡಾಯ ಅಲ್ಲದೆ ಮತ್ತಿನ್ನೊಂದು ಹೆಸರಿರ್ತಾರೆ. ಅದ್ಯಾವ್ದಪ್ಪ ಅಂದ್ರೆ ಆಗನ್ ನಿಮಗ್ನ ಯಾವ್ದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದು ಇದರ ಹೆಸರಾಗಿರ್ತೈತ್ರಿ. ಯಾವಂದ್ರೆ 1857ರಾಗ ನಡೆಸಿದ ಸಿಪಾಯಿಗಳ ದಂಗೆಗೆ ನಮ್ಮ ಭಾರತದ ಇತಿಹಾಸಕಾರರು ಕರೆದಿರ್ತಕ್ಕಂಥ ಹೆಸರು ಅಲ್ಪ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದು ಕರೆದಿರ್ತಕ್ಕಂಥ ಹೆಸರಿ. 1857ರಲ್ಲಿ ನಡೆದಿರ್ತಕ್ಕಂಥ ಹೋರಾಟ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದ ಯುದ್ಧವೆಂದು ಕರೆದವರಲ್ಲಿ ಮೊದಲಿಗರು ವಿನಾಯಕ ದಾಮೋದರ್ ಸಾವರ್ಕರ್ ಅವರೇ. ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಮೊದಲಿಗೆ ಕರೀತಾರೆ. ಆಮೇಲೆ ಪಟ್ಟಾಭಿ ಸೀತಾರಾಮಯ್ಯ ಅವರು ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರವೆಂದು ಸಾರ್ತಾರೆ. ಏನ್ ಸಾರ್ತಾರೆ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರವೆಂದು ಸಾರ್ತಾರೆ. ಯಾರಪ್ಪ ಅಂದ್ರ ಪಟ್ಟಾಭಿ ಸೀತಾರಾಮಯ್ಯ ಅವರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರವೆಂದು ಸಾರ್ತಾರೆ ಪಟ್ಟಾಭಿ ಸೀತಾರಾಮಯ್ಯ ಅವರು. ಆಮೇಲೆ ನೆಕ್ಸ್ಟ್ ನಾವು ಕಾರಣ ಒಳಗೆ ನೋಡಿದಾಗ ಮೊದಲಿಗೆ ರಾಜಕೀಯ ಕಾರಣ ಬ್ರಿಟಿಷ್ ಆಳ್ವಿಕೆಗೆ ಒಳಗಾಗಿರ್ತಕ್ಕಂಥ ರಾಜ್ಯಗಳು ಸತಾರ, ಜೈಪುರ, ಸಂಬಾಲ್ಪುರ, ಉದಯಪುರ, ಝಾನ್ಸಿ ಹೌದು ಇವೆಲ್ಲ ಬ್ರಿಟಿಷ್ ಆಳ್ವಿಕೆಗೆ ಒಳಗಾಗಿರ್ತಕ್ಕಂಥ ರಾಜ್ಯಗಳು. ಮತ್ತೆ ಲಾಲ್ ಡಾಲ್ಹೌಸಿ ನಿರ್ಮಿಸಿದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬುದು ಮತ್ತು ಆತನ ಆಕ್ರಮಣಗಳು ಮತ್ತು ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯಿಂದಾಗಿ ಅನೇಕ ಮಹಾರಾಜರು ಮತ್ತು ನವಾಬರು ಏನ್ ಮಾಡ್ತಾರಪ್ಪ ಅಂದ್ರ ಪದಚ್ಯುತಿಗೆ ಒಳಗಾಗ್ತಾರೋ. ಆಮೇಲೆ ನೆಕ್ಸ್ಟ್ ಆಡಳಿತಾತ್ಮಕ ಕಾರಣವನ್ನು ನಾವು ನೋಡಿದ್ವಿ. ಆಡಳಿತಾತ್ಮಕ ಕಾರಣದಲ್ಲಿ ಬ್ರಿಟಿಷರು ತಮ್ಮ ಎಲ್ಲಾ ಉನ್ನತ ಹುದ್ದೆಗಳು ಆಮೇಲೆ ಸೈನಿಕ ಹುದ್ದೆಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ಸೈನಿಕ ಹುದ್ದೆಗಳನ್ನ ಯುರೋಪಿಯನ್ನರಿಗೆ ಏನ್ ಮಾಡ್ತಾರು ಅವರಿಗೆ ಮೀಸಲು ಇಡಲು ಉದ್ದೇಶದಿಂದಾಗಿ ಅವರೊಂದು ಹೊಸ ತಯಾರಿಸ್ತಾರೆ. ಅದ್ಯಾವುದಂದ್ರೆ ಆಡಳಿತಾತ್ಮಕ ಸಂಸ್ಥೆಯ ವ್ಯವಸ್ಥೆಯನ್ನು ಹೊಸಾದ ಸ್ಥಾಪಿಸ್ತಾರೆ. ಆಮೇಲೆ ಆರ್ಥಿಕ ಕಾರಣವನ್ನು ನೋಡಿದಾಗ ಆರ್ಥಿಕ ಕಾರಣದಲ್ಲಿ ಬ್ರಿಟಿಷರಿಗೆ ಲಾಭವಾಗಲೆಂದು ಬ್ರಿಟಿಷರು ನಮ್ಮ ಭಾರತ ದೇಶದಲ್ಲಿದ್ದ ಎಲ್ಲ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು ದೋಚಿಕೊಳ್ಳುವ ಪ್ರಕಾರ ಒಂದು ಇದನ್ನ ಕೈಗೊಳ್ತಾರೆ. ಅಧಿಕಾರ ಯಾವುದಂದ್ರ ರಾಜಕೀಯ ಅಧಿಕಾರವನ್ನು ಬ್ರಿಟಿಷರು ಕೈಗೊಳ್ತಾರೆ. ಅದು ಆರ್ಥಿಕ ಕಾರಣಕ್ಕೆ ಉದಾಹರಣೆ ಮತ್ತು ಸಾಮಾಜಿಕ ಧಾರ್ಮಿಕ ಕಾರಣಕ್ಕೆ ಇದರಾಗಲಿ ಬಿಳಿಯರ ಮೇಲಿನ ಹೊರೆ ಎಂಬ ಸಿದ್ಧಾಂತವನ್ನು ಯಾರು ಹೇಳ್ತಾರಪ್ಪ ಅಂದ್ರ ಕವಿ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಬಿಳಿಯರ ಮೇಲಿನ ಒಂದು ಹೊರೆ ಅಂತಕ್ಕಂಥದ್ದನ್ನು ಸಿದ್ಧಾಂತವನ್ನು ಹೇಳ್ತಾರ. ನಮ್ಮ ಭಾರತೀಯವರು ಕರಿ ಮನುಷ್ಯರು, ಹಂದಿಗಳು ಮತ್ತು ಅನಾಗರಿಕರು ಆಗಿದ್ದಾರೆ. ನಾವು ಅವರನ್ನು ನಾಗರಿಕರನ್ನಾಗಿ ಮಾಡಲು ಬಂದಿದ್ದೇವೆ ಎಂದು ಕವಿ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಹೇಳ್ತಾರ. ನೆಕ್ಸ್ಟ್ ನೋಡಿದಾಗ
ಸೈನಿಕ ಕಾರಣ. ಸೈನಿಕ ಕಾರಣ ಅಂದಾಗ ಇಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ಬರ್ತಾರ. ಲಾರ್ಡ್ ಕ್ಯಾನಿಂಗ್ ಅವರು ಸ್ಥಾಪಿಸಿದ ಸಾಮಾನ್ಯ ಸೇವಾ ಕಾಯಿದೆ. ಯಾವ್ದ್ರಿ? ಸಾಮಾನ್ಯ ಸೇವಾ ಕಾಯಿದೆ. ಈ ಕಾಯಿದೆಯ ಪ್ರಕಾರ ಬ್ರಿಟಿಷ್ ಸೈನಿಕರು ಹೇಳತಕ್ಕಂತ ನಮ್ಮ ಭಾರತ ಸೈನಿಕರು ಎಲ್ಲೆಂದರಲ್ಲಿ ಕಾರ್ಯನಿಮಿತ್ತವಾಗಿ ತೆರಳಬೇಕಾಗಿತ್ರಿ. ಮತ್ತ ಹೊಳ್ಳಿ ನಮ್ಮ ಭಾರತದ ಸೈನಿಕರಿಗೆ ಏನಾಗಿತ್ರಿ, ಧಾರ್ಮಿಕ ಚಿಹ್ನೆ ಇರಲಿಲ್ಲ. ಆಮೇಲೆ ಪೇಟವನ್ನು ಹಾಕಿರಬಾರದು, ಅದನ್ನು ನಿಷೇಧಕ್ಕೊಳಪಡಿಸಿದ್ರಿ. ಭಾರತ ಸೈನಿಕರಿಗೆ ಕಡಿಮೆ ವೇತನವಿತ್ತು ಮತ್ತು ಮುಂಬಡ್ತಿಯ ಸೌಲಭ್ಯಗಳು ಅಥವಾ ಯಾವುದೇ ಅವಕಾಶ ಅವರಿಗೆ ಇರಲಿಲ್ಲ. ಅದೇ ಬ್ರಿಟಿಷರ ಸೈನಿಕರಿಗೆ ಎಲ್ಲ ಅವಕಾಶಗಳು, ಎಲ್ಲ ಸೌಲಭ್ಯಗಳು ಮತ್ತು ಹೆಚ್ಚು ಸಂಬಳವನ್ನು ನೀಡುತ್ತಿದ್ದರು. ಅದು ಸೈನಿಕ ಕಾರಣಕ್ಕೆ. ಮತ್ತು ಇನ್ನು ಕೊನೆಯದಾಗಿ ನೋಡುವಾಗ ತಕ್ಷಣ ಕಾರಣವನ್ನು ನೋಡಿದ್ದೇವೆ. ತಕ್ಷಣ ಕಾರಣ ಸಾಮಾನ್ಯ ಶಕ 1857ರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಇದನ್ ಮಾಡ್ತಾರ್ರಿ. ಅದು ಬಂದೂಕಿನ ಹೆಸರು ಏನಪ್ಪಾ ಅಂದ್ರೆ ಎನ್ಫೀಲ್ಡ್ ರೈಫಲ್ ಆಗಿರ್ತೈತ್ರಿ. ಎನ್ಫೀಲ್ಡ್ ರೈಫಲ್ ಇಲ್ಲ ನೋಡ್ರಿ, ಎನ್ಫೀಲ್ಡ್ ರೈಫಲ್ ಮ್ಯಾಗಿನ ಒಂದು ಹಾಳೆ ಇರ್ತೈತಿ ಗುಂಡಗ. ಅದನ್ನ ಹಂದಿ ಮಾಂಸ ಮತ್ತು ಗೋವಿನ ಕೊಬ್ಬದಿಂದ ಇದನ್ ಮಾಡ್ತಾರೆ. ಏನ್ ಮಾಡ್ತಾರಪ್ಪ ಅಂದ್ರ ತಯಾರಿಸಿರ್ತಾರ. ಹಂದಿ ಮಾಂಸ ಮತ್ತು ಗೋವಿನ ಕೊಬ್ಬದಿಂದ ತಯಾರಿಸಿರ್ತಾರ. ಅದಕ್ಕ ಈಗ ಹಿಂದೂ ಮತ್ತು ಮುಸ್ಲಿಂ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತೈತ್ರಿ. ಹೆಂಗಪ್ಪ ಅಂತಂದ್ರ ಬೇರೆ ದೇಶದಾಗ ಮುಸ್ಲಿಂದವರು ಏನ್ ಮಾಡ್ತಾರಂದ್ರ ಹಂದಿನ ಪೂಜೆ ಮಾಡ್ತಾರಿ. ಅದ್ ನಮ್ ದೇಶದವರ ಹಸುನ ಪೂಜೆ ಮಾಡ್ತಾರಿ. ಹಿಂಗ ಆಗಿ ಇಬ್ರು ಭಾವನೆಗಳಿಗೆ ಏನಾಗ್ತೈತಿ ಅಂದ್ರ ಧಕ್ಕೆ ಉಂಟಾಗ್ತೈತ್ರಿ. ಧಕ್ಕೆ ಉಂಟಾಗೋದಕ್ಕಾಗಿ ಈ ಬಂದೂಕನ್ನು ಏನ್ ಮಾಡ್ತಾರಪ್ಪ, ಯಾರು ಯೂಸ್ ಮಾಡ್ತಾರಲ್ಲ ಅಂದ್ರೆ ಯಾರು ತಗೋತಾರಲ್ಲ, ಉಪಯೋಗಿಸ್ತಾರಲ್ಲ, ಅವರ ಇಂಗ್ಲಿಷರು ಶಿಕ್ಷೆಗೊಳಗಾಗಿಸ್ತಾರೆ. ಇಂಗ್ಲಿಷರನ್ನ ಶಿಕ್ಷೆಗೊಳಗಾಗಿಸ್ತಾರೆ. ಅದೇ ರೀತಿಯಾಗಿ ನೋಡುವಾಗ ಮತ್ತ ಭಾರತದ ಸ್ವಾತಂತ್ರ್ಯ ಗತಿಯನ್ನು ನಾವು ನೋಡಿದ್ವಿ. ಯಾವ್ದ್ರಿ? ಭಾರತದ ಸ್ವಾತಂತ್ರ್ಯದ ಗತಿಯನ್ನು ನೋಡಿದಾಗ ನಾವು ಅಲ್ಲಿ ಮೊಘಲ್ ದೊರೆ ಬಾದ್ಶಾಹ ಅವರು ಬಲಹೀನರಾಗಿರುತ್ತಾರೆ. ಅವರನ್ನು ನಮ್ಮ ಭಾರತದ ಚಕ್ರವರ್ತಿ ಎಂದು ನೇಮಿಸುತ್ತಾರೆ. ಯಾರಿ? ಮೊಘಲ್ ದೊರೆ ಆಗಿರ್ತಕ್ಕಂಥ ಬಾದ್ಶಾಹ ಅವರನ್ನು. ಅದೇ ರೀತಿಯಾಗಿ ಕಾನ್ಪುರದಲ್ಲಿರ್ತಕ್ಕಂಥ ಸೇನಾಪತಿ ಯಾರಪ್ಪ ಅಂದ್ರ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ. ಮತ್ತು ಬಿಹಾರದಲ್ಲಿರ್ತಕ್ಕಂಥ ಸೇನಾಪತಿ ಕುವರ್ ಸಿಂಗ್ ಆಗಿರ್ತಾರೆ. ಝಾನ್ಸಿಯಲ್ಲಿರ್ತಕ್ಕಂಥ ಸೇನಾಪತಿ ಲಕ್ಷ್ಮೀಬಾಯಿ ಅವರಾಗಿರ್ತಾರೆ. ಅದೇ ರೀತಿಯಾಗಿ ಲಕ್ನೋ ಇರ್ತಕ್ಕಂಥ ಸೇನಾಪತಿಯವರು ಯಾರಾಗಿರ್ತಾರಪ್ಪ ಅಂದ್ರೆ ಬೇಗಂ ಹಜರತ್ ಮಹಲ್ ಅವರು ಲಕ್ನೋನಲ್ಲಿ ಆಗಿರುತ್ತಾರೆ. ಬೇಗಂ ಹಜರತ್ ಮಹಲ್ ಅವರು ಲಕ್ನೋನಲ್ಲಿ ಸೇನಾಪತಿಯಾಗಿರುತ್ತಾರೆ. ಇವರೆಲ್ಲ ಸೇನಾಪತಿ ಆಗ್ತಾರ. ಆಮೇಲೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತದ ಸಿಪಾಯಿ ಆಗಿರ್ತಕ್ಕಂಥ ಮಂಗಲ್ ಪಾಂಡೆ ಅವರು ಈಗ ಮಿರತ್ ದಂಗೆ ಎಂದು 1857 ಮೇ 10ರಂದು ಆರಂಭಿಸ್ತಾರ. ಅದು ದಂಗೆ ಸ್ಫೋಟಗೊಳ್ಳಕ್ಕಿಂತ ಮುಂಚೆ ರೀ ಅದನ್ನೇನ್ ಮಾಡ್ತಾರು, ಭಾರತ ಸಿಪಾಯಿ ಆಗಿರ್ತಕ್ಕಂಥ ಮಂಗಲ್ ಪಾಂಡೆ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಇದು ಕೊಬ್ಬು ಸವರಿದ ಬಂದೂಕನ್ನು ಇದನ್ನ ಬಳಸಲು ತಿರಸ್ಕರಿಸ್ತಾರೆ. ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ಯಾರು ತಿರಸ್ಕರಿಸ್ತಾರಪ್ಪ ಅಂದ್ರ ಮಂಗಲ್ ಪಾಂಡೆ ಅವರು. ಯಾರಿ? ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದವರು ಮಂಗಲ್ ಪಾಂಡೆ ಅವರು ತಿರಸ್ಕರಿಸ್ತಾರೆ. ಯಾರಪ್ಪ ಅಂದ್ರ ಮಂಗಲ್ ಪಾಂಡೆ ಅವರು ಇದು ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸ್ತಾರೆ. ಅದೇ ರೀತಿಯಾಗಿ ಕೈಗೆ ಸಿಕ್ಕ ಎಲ್ಲಾ ಯುರೋಪಿಯರನ್ನು ಕೊಲ್ತಾರೆ. ಅದಕ್ಕೆ ಏನಂತಾರಪ್ಪ ಅಂದ್ರ ಮಾರೋ ಪರಂಗಿಯೋ. ಯಾವ್ದ್ರಿ? ಮಾರೋ ಪರಂಗಿಯೋ ಎಂದರೆ ಯುರೋಪಿಯರನ್ನು ಕೊಲ್ಲಿ ಎಂದು ಉದ್ದಿಕ್ತರು ಏನ್ ಮಾಡ್ತಾರಪ್ಪ ಅಂದ್ರೆ ಅನಿಷ್ಟ ಹಂಗ ದೆಹಲಿ ಕಡೆ ಧಾವಿಸ್ತಾರ. ಅದೇ ರೀತಿಯಾಗಿ ನಾವು ನೋಡಿದ್ದೇನಪ್ಪ ಅಂದ್ರ ಪರಿಣಾಮಗಳನ್ನು ನೋಡಿದೀವಿ. ಅದ್ರ ಮ್ಯಾಲ ಭಾರತದ ಆರ್ಥಿಕ ಮತ್ತು ಧಾರ್ಮಿಕ ಕ್ಷೇತ್ರದ ಮೇಲೆ ಬಹಳ ಗಂಭೀರವಾದ ಪರಿಣಾಮ ಬೀರಿದ್ರಿ. ಅದೇ ರೀತಿಯಾಗಿ 1858ರಲ್ಲಿ ಬ್ರಿಟನ್ನಿನ ರಾಣಿಯಾಗಿರ್ತಕ್ಕಂಥ ಯಾರಪ್ಪ? ಬ್ರಿಟನ್ನಿನ ರಾಣಿಯಾಗಿರ್ತಕ್ಕಂಥ ವಿಕ್ಟೋರಿಯಾ ಅವರು ಏನ್ ಮಾಡ್ರಪ್ಪ ಅಂದ್ರ ಒಂದು ಘೋಷಣೆಯನ್ನು ಹೊರಡಿಸ್ತಾರ. ನಮ್ಮ ಭಾರತದ ಜನರಿಗೆ ಹಕ್ಕುಗಳನ್ನು, ಸಂಪ್ರದಾಯಗಳನ್ನು ಮತ್ತು ಪದ್ಧತಿಗಳನ್ನು ಗೌರವಿಸುವುದು ಭರವಸೆ ನೀಡಿದೆ ಎಂದು ಒಂದು ಘೋಷಣೆಯನ್ನು ಯಾರು ನೀಡ್ತಾರಪ್ಪ ಅಂದ್ರೆ ವಿಕ್ಟೋರಿಯಾ ಅವರು 1858ರಲ್ಲಿ ಈ ಘೋಷಣೆಯನ್ನು ನೀಡುತ್ತಾರೆ. ಇಲ್ಲಿಗೆ ಈ ಅಧ್ಯಯನ ಮುಕ್ತಾಯಗೊಂಡಿತ್ತು. ಯಾವುದಪ್ಪ ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬುದು ಈ ತರಗತಿಯಲ್ಲಿ ನಾವು ನೋಡಿದ್ದು. ಹಿಂದಿನ ತರಗತಿಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಅದೇ ರೀತಿ ಎಲ್ಲರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ.